ಗುರುವೇ ನಮಸ್ಕಾರ. ನಾನಿವಾಗ ಅರುಣಾಚಲದಲ್ಲಿರುವ ರಿಮೋಟೆಡ್ ವಿಲೇಜ್ದಾಗಿದ್ದೀನಿ. ಈ ವಿಲೇಜ್ ಹೆಸರು ಮೆಚುಕ. ಈ ವಿಲೇಜಿಗೆ ಬರಬೇಕಪ್ಪ ಅಂತಂದ್ರೆ ನೀವು ಭಾಳ ಹರಸಾಹಸವನ್ನು ಮಾಡಿ ಬರಬೇಕು. ಅರುಣಾಚಲ ಪ್ರದೇಶದೊಳಗೆ ಇದು ಬ್ಯೂಟಿಫುಲ್ ವಿಲೇಜ್. ಮೆಚುಕಾದು ಇಲ್ಲಿ ಲೋಕಲ್ ಲ್ಯಾಂಗ್ವೇಜ್ ಒಳಗೆ ಏನು ಕರೀತಾರಂದ್ರೆ ಮೇನ್ ಅಂದ್ರೆ ಮೆಡಿಸಿನ್, ಚೂ ಅಂದ್ರೆ ಇಲ್ಲಿರುವ ರಿವರ, ಕ ಅಂದ್ರೆ ಸ್ನೋ ಮೌಂಟೇನ್. ಈ ಒಂದು ವಿಲೇಜ್ ಒಳಗೆ ಅದ್ಭುತವಾದ ರಿವರ, ಸುಂದರವಾದ ಹಿಮ ಪರ್ವತ, ಅದ್ರ ಜೊತೆಗೆ ಮೆಡಿಸಿನ್ ಟ್ರೀಸ್ ಕೂಡ ನೋಡ್ಬೋದು. ಇವು ಮೂರರಿಂದ ಈ ಊರಿಗೆ ಮೆಂಚುಕಪ್ಪ ಅಂತಂದು ಹೆಸರು ಬಂತು. ಅಲ್ಲಿ ನೀವು ನೋಡ್ಬೋದು ಗುಡ್ಡದ ಮ್ಯಾಗ ಮೆಂಚುಕಪ್ಪ ಅಂತಂದು ಹೆಸರು ಬರ್ದಾರ. ಅದು ನೋಡೋಕೆ ಎಷ್ಟು ಚಂದ ಕಾಣ್ತದೆ ನೋಡ್ರಿ. ಮೆಚುಕಾದೊಳಗೆ ನೀವು ಟಿಬೇಟಿಯನ್ ಕಲ್ಚರ್ ನೋಡ್ಬೋದು. ಟಿಬೇಟಿಯನ್ಸ್ ಬುದ್ಧಿಸ್ಟನ್ನು ಫಾಲೋ ಮಾಡ್ತಾರೆ. ಇಲ್ಲಿ 2 ಮಾನ್ಸ್ಟರಿ ಅದಾವ ಮೆಚುಕಾದೊಳಗೆ. ಒಂದು ನ್ಯೂ ಮಾನ್ಸ್ಟರಿ, ನಾನು ಹಿಂದ್ಗಡೆ ನೋಡಕತ್ತಿದ್ದು ನ್ಯೂ ಮಾನ್ಸ್ಟರಿ. ಇದು ರೈಟ್ ಸೈಡ್ ಬಂದ್ರೆ ಓಲ್ಡ್ ಮಾನ್ಸ್ಟರಿ ಲೆಫ್ಟ್ ಸೈಡ್ ಅದ, ಅದು ಕೂಡ ಗುಡ್ಡದ ಮೇಲೆ ಅದ. ನಾವು ಮೆಚುಕಾದೊಳಗೆ ನಿನ್ನೆ ರಾತ್ರಿ ಬಂದೇವಿ. ರಾತ್ರಿ ಬಂದ ಕೇಸಿಂದ್ರೆ ಒಂದು ಹೋಮ್ ಸ್ಟೇದೊಳಗೆ ಸ್ಟೇ ಮಾಡಿದೆವು. ಬೆಳಿಗ್ಗೆ ಎದ್ದು ಈ ಮೆಚುಕವನ್ನು ತಿರುಗಾಡಕ್ಕೆ ನಮಗೊಬ್ಬರು ಭಾಳ ಹೆಲ್ಪ್ ಮಾಡಿದ್ರು. ಅವರೇ ಆ ಹೋಮ್ ಸ್ಟೇ ಓನರ್. ಆ ಹೋಮ್ ಸ್ಟೇ ಓನರ್ ಮೆಚುಕದಾಗ ಯಾರೇ ಟೂರಿಸ್ಟ್ ಬಂದರು ಮೆಚುಕದ ರೂಟ್ ಮ್ಯಾಪನ್ನು ತೋರಿಸ್ತಾರೆ. ನಾವು ಕೂಡ ಆ ರೂಟ್ ಮ್ಯಾಪ್ ಥರನೇ ಮೆಚುಕದಾಗ ಟ್ರಾವೆಲಿಂಗ್ ಮಾಡಕತ್ತೀವಿ. मेचुका में जो विजिटर्स के लिए मैंने एक सुविधा बना रखा है. ये हमने अपना इमेजिन करके बनाया लोकेशन का हिसाब से. ये दार्जिलिंग जाने का. ये जो एडवांस लैंडिंग ग्राउंड है, ये एयरपोर्ट है. यहाँ में बड़ा जहाज भी नामता है. ನನ್ನ ಹಿಂದ್ಗಡೆ ನೋಡುವ ಸ್ತೂಪ ಈ ಸಿಟಿದು ಸೆಂಟರ್ ಪಾಯಿಂಟ್. ಮೆಚುಕ ಸುತ್ತಮುತ್ತ ಸಣ್ಣ ಸಣ್ಣ ಹಳ್ಳಿಗಳು ಇದ್ದಿರ್ತವ. ಹಳ್ಳಿ ಒಳಗೆ ಒಂದು 20-30 ಮನೆಗಳು ಇದ್ದಿರ್ತವ. ಪ್ರತಿಯೊಂದು ಮನೆಯೂ ಅತಿ ಸುಂದರವಾಗಿದ್ದಿರ್ತವ. ನಾನು ಹಿಂದ್ಗಡೆ ನೀವು ಮನೆ ನೋಡ್ಬೋದು ಎಷ್ಟು ಚಂದದ. ಇದೇ ರೀತಿ ಎಲ್ಲ ಕಡೆ ಮನೆಗಳು ಇದ್ದಿರ್ತವ. ಮನೆ ಸುತ್ತಮುತ್ತನೇ ಮನೆ ಕಟ್ಟಲ್ಲ, ಮನೆ ಸುತ್ತಮುತ್ತ ಸ್ವಲ್ಪ ಜಾಗ ಬಿಡ್ತಾರೆ. ಸ್ಪೇಸ್ ಬಿಟ್ಟು ಕೇಸಂದ್ರೆ ಮನೆಯನ್ನು ಕಟ್ತಾರೆ. ಇದ್ರ ಸಲುವಾಗಿಯೇ ಈ ಊರ ಚಂದ ಕಾಣ್ತದೆ. ಅದು ಕಲರ್ ಮನೆಗಳು ಇದ್ದಿರ್ತವ. ಮೆಚುಕದೊಳಗೆ ಯಾವಾಗ ನೋಡಿದ್ರು ಮೋಡನ್ನು ತುಂಬ್ಕೊಂಡಿರ್ತದ. ಮೋಡ ಕ್ಲಿಯರ್ ಇತ್ತಪ್ಪ ಅಂತಂದ್ರೆ ಇಲ್ಲಿರುವ ಹಿಮ ಪರ್ವತಗಳನ್ನು ಕೂಡ ನಾವು ನೋಡ್ಬೋದು. ಚೀನಾ ಬಾರ್ಡರ್ ಸಮೀಪ ಇರೋದ್ರಿಂದ ಇಲ್ಲಿ ನೀವು ಆರ್ಮಿ ಕ್ಯಾಂಪ್ಗಳು ಕೂಡ ನೋಡ್ಬೋದು. ಸಾಕಷ್ಟು ಆರ್ಮಿಗಳು ಕ್ಯಾಂಪ್ ಅದಾವೆ ಇಲ್ಲಿ. ಆರ್ಮಿ ಗಾಡಿಗಳು ಇಲ್ಲಿ ಯಾವಾಗಲೂ ತಿರುಗಾಡ್ತಿರ್ತಾವ. ನೀವು ಮೆಚುಕಾದಿಂದ ಚೀನಾ ಬಾರ್ಡರ್ ಕಡೆ ಹೋದ್ರಪ್ಪ ಅಂತಂದ್ರೆ ನಿಮಗೆ ಒಂದು ಸ್ಪೆಷಲ್ ಕ್ಯಾಂಪ್ ಕಾಣ್ತದ. ಆ ಕ್ಯಾಂಪ್ ಹೆಸರೇ ಹನುಮಾನ್ ಕ್ಯಾಂಪ. ಅದ ಹನುಮಾನ್ ಕ್ಯಾಂಪ್ ಇದ್ದಾರೆ. ಹಾಂ, ಹನುಮಾನ್ ಕ್ಯಾಂಪ್ ಹಾಗೆ. ಓಕೆ. ಈ ಊರೊಳಗೆ ನಮಗೆ ಜಿಯೋ ನೆಟ್ವರ್ಕು ಬರಲ್ಲ, ಏರ್ಟೆಲ್ ನೆಟ್ವರ್ಕು ಬರಲ್ಲ. ನಾವು ಯಾವುದೇ ಪ್ಲೇಸಿಗೆ ಹೋಗ್ಬೇಕಪ್ಪ ಅಂತಂದ್ರೆ, ಅದು ಊರು ಬಿಟ್ಟು ಹೊರಗೆ ಹೋಗ್ಬೇಕಪ್ಪ ಅಂತಂದ್ರೆ ಮತ್ತೊಬ್ಬರಿಗೆ ಕೇಳೇ ಹೋಗ್ಬೇಕಾಗ್ತದ. ಹನುಮಾನ್ ಕ್ಯಾಂಪಿಗೆ ಹೋಗೋಕ್ಕಿಂತ ಮೊದಲ ನಮಗೊಂದು ಗುರುದ್ವಾರ ಸಿಗ್ತದೆ. ನದಿ ದಂಡಿಗೆ ಆದ ಈ ಗುರುದ್ವಾರ. ಈ ಗುರುದ್ವಾರ ಒಳಗೆ 24x7 ನಮಗೆ ಅನ್ನ ಪ್ರಸಾದ ಇದ್ದಿರ್ತದೆ. ಇಂಥ ಒಂದು ರಿಮೋಟ್ ಲೊಕೇಶನ್ದಾಗ ಇದ್ದರೂ ಅವ್ರು ಎಷ್ಟು ಕಷ್ಟಪಟ್ಟು ಅಲ್ಲಿಂದ ಸಾಮಾನು ತಂದು ಕೇಸಂದ್ರೆ ಅನ್ನ ಪ್ರಸಾದವನ್ನು ಮಾಡ್ತಾರೆ ನೋಡ್ರಿ. ಈ ಗುರುದ್ವಾರವನ್ನು ಮೇಂಟೈನ್ ಮಾಡೋರು ಇಲ್ಲೇನು ಸಿಕ್ಕ ಆರ್ಮಿಗಳು ಇದ್ದಿರ್ತಾರ ಅವರೇ ಈ ಗುರುದ್ವಾರವನ್ನು ಮೇಂಟೈನ್ ಮಾಡ್ತಾರೆ. ಗುರುವೇ, ಇದೇ ಹನುಮಾನ ಮಂದಿರ. ಈ ಹನುಮಾನ ಮಂದಿರಕ್ಕೆ ಹನುಮಾನ್ ಕ್ಯಾಂಪ್ ಯಾಕಂತಾರಪ್ಪ ಅಂತಂದ್ರೆ ಈ ಹನುಮಾನ ಮಂದಿರವನ್ನು ಇಲ್ಲಿರುವ ಹಿಂದೂ ಆರ್ಮಿಗಳೇ ಇದನ್ನು ನಡೆಸ್ತಾರೆ. ಸಣ್ಣ ಫಂಕ್ಷನ್ದಿಂದ ದೊಡ್ಡ ಫಂಕ್ಷನ್ ಕೂಡ ಆರ್ಮಿದವ್ರು ಬಂದು ಮುನ್ನಿತ್ಕೇಸಂದ್ರೆ ಇಲ್ಲಿರುವ ಫಂಕ್ಷನ್ಗಳನ್ನು ಮಾಡಿ ಹೋಗ್ತಾರೆ. ಈ ಗುಡಿ ಒಳಗೆ ದಿನಾಲು ಆರ್ಮಿಗಳೇ ಪೂಜೆ ಮಾಡ್ತಾರೆ. ಇಲ್ಲಿ ಎದಕ್ಕೆ ಈ ಹನುಮಾನ ಮಂದಿರ ಕಟ್ಸಿದ್ರಪ್ಪ ಅಂತಂದ್ರೆ ಚೀನಾ ಬಾರ್ಡರ್ವರೆಗೂ ಹೋಗೋ ರೋಡನ್ನು ಕಟ್ಟುವಾಗ ಇಲ್ಲಿರುವ ಆರ್ಮಿಗಳು ಇಲ್ಲಿ ನಿಮಗೆ ಕಾಣ್ಬೋದು. ಆ ಗುಡ್ಡದ ಮ್ಯಾಗ ಹನುಮಾನನ ಮೂರ್ತಿ ಕಾಣ್ತದೆ. ಅದ್ರ ಸಂಬಂಧ ಇಲ್ಲಿ ಹನುಮಾನ ಮಂದಿರ ಕಟ್ಕೇಸಂದ್ರೆ ಪೂಜೆ ಮಾಡ್ತಾರೆ. ಅದು ನ್ಯಾಚುರಲ್ ಹನುಮಾನನ ಮೂರ್ತಿ. ಆ ಹನುಮಾನನ ಮೂರ್ತಿ ಚಿತ್ರ ಏನದೀಗ ನ್ಯಾಚುರಲ್ ಆಗಿ ರೆಡಿ ಆಗಿದ್ದು. ನೀವು ಕಣ್ಣು ನೋಡ್ಬೋದು, ಹಣೆ ನೋಡ್ಬೋದು, ಬಾಯಿ ಕೂಡ ನೋಡ್ಬೋದು, ಅದ್ರ ಜೊತೆ ಮೂಗ. ಪೂರ ಒಂದು ಹನುಮಂತನ ಮುಖವನ್ನು ಅಲ್ಲಿ ನ್ಯಾಚುರಲ್ ಆಗಿ ಹೊರ ಬಂದದ ಆ ಒಂದು ಗುಡ್ಡದಿಂದ. ಗುಲ್ಬರ್ಗ ಗುರುವೇ, ಈ ಹನುಮಾನನ ಕ್ಯಾಂಪಲ್ಲಿ ನಮ್ಮ ಕನ್ನಡದವ್ರು ಸಿಕ್ಕರು. ಅದು ನಮ್ಮ ಉತ್ತರ ಕರ್ನಾಟಕ ಗುಲ್ಬರ್ಗದವರು. ಅಣ್ಣ, ತಮ್ಮ ಹೆಸರಣ್ಣ? ಶುಭೋದಯ್. ಶುಭೋದಯ್.
ಇದು ಏನದೀಗ ಓಲ್ಡ್ ಮಾನ್ಸ್ಟರಿ, ಇದಕ್ಕೆ ಓಲ್ಡ್ ಗುಂಪನು ಅಂತಾರೆ. ಇಲ್ಲಿದಿಂದ ನಿಮಗೂ ಪೂರಾ ಮೆಚುಕ ಸಿಟಿ ವ್ಯೂ ಕಾಣ್ತದೆ. ಈ ಪೂರಾ ಸಿಟಿ ನಿರ್ಮಾಣ ಆಗೋಕ್ಕಿಂತ ಮೊದಲೇ ಈ ಓಲ್ಡ್ ಮಾನ್ಸ್ಟರಿ ನಿರ್ಮಾಣ ಆಗಿತ್ತು. पद्मसंभव उन्हीं का अवतार है ये भूता. पुराना सबसे 400, 500, 600 साल का ये ये मूर्ति दर्जी चीज पर कॉम्पा जब कॉम्पा स्टैब्लिश करने वाला भगवान ये है. यही है. हाँ, हम लोग हिंदू में शिव जैसे शिव जैसा. शिव जैसे है. जैसा हम हिंदू में शिव है, हाँ. ये आपका टिबेटियन कल्चर में ये शिव है. तो शिव जैसे हो टिबेटियन शिव जी. हाँ. हो स्क्रिप्ट है वो. हाँ, ये बहुत अब नया है नया प्रिंट किया वाला है. प्रिंट किया वाला है. ओल्ड हुई जो ओल्ड वाला जो प्रिंट होता है इसमें है. जो मैन्युस्क्रिप्ट होगा और हाथ से लिखा वाला. ये वाला जो पहले जमाने में हाँ, मेरे जमाने में ये हथियार जो हथियार है, हाँ, तिब्बतन का. तिब्बतियन हथियार है. ये मास्क हम लोग लोसर बोलते हैं ना. एक हम लोग साल में एक लोसर बोल के होता है वो फेस्टिवल फेस्टिवल. डांस इसका पिन की डांस होते हैं. डांस इसको लेके डांस करता है. पिन के ಇದು ಪೂರ ಮೆಚುಕ ಸುತ್ತಮುತ್ತ ಇರುವ ಒಂದು ಹಳ್ಳಿ ಡಿ ಇಂಚ್ ಅಂತಂಗ. ಈ ಹಳ್ಳಿ ಒಳಗೆ ಭಾಳ ಅಂದ್ರೆ ಒಂದು 30 ಬೇಡ 40 ಮನೆಗಳು ಅದಾವ. ಹಿಂಗೆ ನೀವು ರೋಡ್ ಮುಖಾಂತರ ಹೋದ್ರೆ ನಿಮ್ಗೆ ಸಣ್ಣ ಸಣ್ಣ ಹಳ್ಳಿ ಸಿಗ್ತಾವ. ನೀವು ಮೆಚುಕ ಸುತ್ತಮುತ್ತ ತಿರುಗಾಡಿದ್ರೆ ಈ ರೀತಿ ಹಳ್ಳಿಗಳು ಕಾಣ್ತಾವ. ಇನ್ನೂ ಒಂದು ಹಳ್ಳಿ ಅದ, ಇವಕ್ಕೆ ಹಳ್ಳಿ ಅಂದ್ರೂ ತಪ್ಪಾಗ್ತದೆ. ಯಾಕಪ್ಪ ಅಂತಂದ್ರೆ ಹಳ್ಳಿ ಒಳಗೆ ಒಂದಿಷ್ಟು ಮನೆಗಳು ಎಲ್ಲ ಸೇರ್ಸ್ಕೇಸಿ ಹಳ್ಳಿ ಆಗಿರ್ತಾವೆ. ಇಲ್ಲಿ ಬರೀ ಒಂದಿಷ್ಟೇ ಮನೆಗಳು ಅದಾವ, ಯಾವ ಅಂಗಡಿ ಕೂಡ ಇಲ್ಲಿ. ಇವಾಗ ನಾವು ಇನ್ನೊಂದು ಪ್ಲೇಸಿಗೆ ಹೊಂಟಿವಿ. ಡಾರ್ಜಿಲಿಂಗ್ ಅಲ್ಲ, ಡಾರ್ಜಿಲಿಂಗ್ ನದಿ ಅದ, ಹಿಮ ಪರ್ವತ ಅದ, ಗ್ರೀನ್ ಮೌಂಟೇನ, ಅಲ್ಲಿ ಮೆಡಿಸಿನ್ ಅದಾವ. ಮೇ ಅಂದ್ರೆ ಮೆಡಿಸಿನ್, ಚೂ ಅಂದ್ರೆ ನದಿ, ಕ ಅಂದ್ರೆ ಹಿಮ ಪರ್ವತ, ಸ್ನೋ पूरा ಸೇರಿ ಮೆಚುಕ ಆತದ. लिंक इधर है, वो सलमान खान पॉइंट भी उधर ही आता है. दूर है क्या ಇವಾಗ ಡಾರ್ಜಿಲಿಂಗಿಗೆ ಬಂದೇವಿ. ಬರೋಷ್ಟಗನೆ ಸ್ವಲ್ಪ ಕತ್ಲೆ ಆಗ್ಯದ. ಟೈಮ್ 4:30 ಆಗ್ಯದ. 5 ಅನ್ನಷ್ಟಗನೆ ನಮಗೆ ರಾತ್ರಿನೇ ಆಗ್ತದೆ. ಇಲ್ಲಿ ಏನಿಲ್ಲ, ಇದನ್ನೂ ಒಂದು ವಿಲೇಜ. ಈ ವಿಲೇಜ್ ಒಳಗೆ ಒಂದು ನದಿ ಹರಿತದ. ಈ ನದಿದಿಂದ ಈ ವಿಲೇಜ ಭಾಳ ಚಂದ ಕಾಣ್ತದ. ಇದ್ರ ಮ್ಯಾಗೆ ಅಡುಗೆನೂ ಮಾಡ್ತಾರೆ. ಉರಿ ಕೂಡ ನಾವು ಇದ್ರ ಮ್ಯಾಗ ಕಾಸ್ಕೋಬಹುದು. ಗುರುವೆ ಭಾಳ ತಣ್ಣು ಹಿಡಿದಿತ್ತು. ಇವಾಗ ಇಲ್ಲಿ 10 ಡಿಗ್ರಿ ತನಕ ಅದ. ಇವಾಗ ಉರಿ ಕಾಸ್ಕೊಳಕತ್ತೀವಿ. ये टाउन इलाका है. हाँ, पर हम लोग का गांव नदी उस पार है. ये मेचुका रियल मेचुका उस पार है. मेचुका गांव नदी उस पार है. ओ। ये मेचुका टाउन मतलब उस पार मतलब दार्जिलिंग का उधर. दार्जिलिंग और ये आप ब्रिज क्रॉस किया होगा. हाँ। उस पार से और एक रास्ता चलता है लेफ्ट में ऊपर. हाँ, यस, वो मेचुका वो लिखा है ना उधर. मेचुका जो लिखा है पार, उनके नीचे जो गांव है वो मेचुका विलेज है. वो उसमें तो बहुत कम है विलेज. कम बस्ती घर है. हाँ, मेचुका में प्रॉपरली हम लोग बुद्धिस्ट वाला है और हमारा जात को मेंबा बोलता है. मेंबा. हाँ, मेंबा ट्राइब्स बोलता है. मेचुका में कौन सा फेस्टिवल बड़ा होता है भैया? सबसे बड़ा तो हम लोग मेंबा का लोसर फेस्टिवल बोलता है. लोसर. लोसर, yes. कब होगा वो फेस्टिवल? ये हमारा जनवरी को होगा. जनवरी को. जनवरी को हर बनता साल है. जनवरी को हर साल लोसर. लोसर फेस्टिवल है. बहुत बड़ा हम लोग यहाँ अपना एक ट्रेडिशनल वे में मनाता है. और बड़ा कल्चरल इवेंट्स होता है, कम्युनिटी फीस्ट होता है. और बाहर से आपका परफॉर्म करने के लिए लोग भी आ जाते हैं. गेस हम लोग सिंगर वगैरह भी बाहर से बुलाता है. हाँ, हाँ. आपको तो गर्म पानी पीना ही पड़ेगा ना. हाँ, गर्म पीने के लिए ऐसे रखता है. हाँ, इसमें आपको आग भी लग जाएगा, पानी भी उबल जाएगा ना. दोनों तरफ का हो जाएगा. खाना भी बनता है. खाना भी बनता है इसमें. गरम पानी
हम लोग भी अभी होते ಹಾಂ 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 ಗುರುವೇ ಇವಾಗ ಮೆಚ್ಕಾಯಿ ಬಿಡೋ ಟೈಮ್ ಬಂದದ. ಟೈಮ್ 5:30 ಆಗ್ಯದ. ಫುಲ್ ಅಂದ್ರೆ ಫುಲ್ ತಂಡದ. ಅದ್ರಾಗ ಗಾಡಿ ಒಂದು ಹೊಡ್ಕೊಂಡು ಹೋಗ್ಬೇಕಿಲ್ಲ, ಭಾಳ ತಂಡ ಹತ್ತದ. ಸ್ವಲ್ಪ ಬಿಸಿನೀರು ಕುಡ್ದು ಹೋಗಂಬ್ರತ್ತ. ರೋಡ್ ಏನದೀಗ ಬ್ಲಾಕ್ ಮಾಡ್ತಿರ್ತಾರೆ, ಅರ್ಧ ತಾಸು 1 ತಾಸು ಒನ್ ವೇ ಇದ್ದಿರ್ತದೆ. ಒಂದಿಷ್ಟು ಜನ ಹೋಗೋಕೆ, ಒಂದಿಷ್ಟು ಜನ ಬರೋಕ್ಕೆ. ಆದಷ್ಟು ಜಲ್ದಿ ಹೋದ್ರೆ ನಮಗೆ ಅದು ಕೂಡ ಸಿಗಲ್ಲ. ಅದ್ರ ಸಂಬಂಧ ಜಲ್ದಿ ಎದ್ದು ಹೊಂಟಿವಿ. हैप्पी जर्नी ಥ್ಯಾಂಕ್ ಯು. और सेफ जर्नी ಇವತ್ತು ಮೌಸಮ್ ಫುಲ್ ಕ್ಲಿಯರ್ ಅದ. ಇಲ್ಲಿದಿಂದ ನಿಮಗೆ ಹಿಮ ಪರ್ವತ ಕ್ಲಿಯರಾಗಿ ಕಾಣಕತ್ತವ. ನಿನ್ನೆ ಅಷ್ಟು ಕಂಡಿದ್ದಿಲ್ಲ. बाय, हैप्पी जर्नी थैंक यू. फिर से आएंगे. होगा आइए हाँ.